ಕಡುಬಿಗೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಹೋದೆನಕಪ್ಪ. ಕಡುಬಿಗೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಹೋದೆನಕಪ್ಪ. ಸಾವಿರ ತಪ್ಪ ಮನ್ನಿಸಲಪ್ಪ, ಓ ಗುಡು ಓ ಗಣಪತಿ ಬಪ್ಪ, ಓ ಗುಡು ನೀ ಗಣಪತಿ ಬಪ್ಪ, ಓ ಗುಡು ನೀ ಗಣಪತಿ ಬಪ್ಪ. ಕಡುಬಿಗೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಹೋದೆನಕಪ್ಪ. ಸಾವಿರ ತಪ್ಪ ಮನ್ನಿಸಲಪ್ಪ, ಓ ಗುಡು ನೀ ಗಣಪತಿ ಬಪ್ಪ, ಓ ಗುಡು ನೀ ಗಣಪತಿ ಬಪ್ಪ. ಮೂಡಣದಲ್ಲಿ ದಿನಕರ ಬರುವ ಶುಭಕರ ವೇಳೆ, ಪರಿಮಳ ಚೆಲ್ಲುವ ಮಲ್ಲಿಗೆ ಸಂಪಿಗೆ ಹೂಗಳ ಮಾಲೆ. ತಂದಿರುವೆ ನಿನಗಾಗಿ, ನಮಿಸಿರುವೆ ತಲೆಬಾಗಿ, ಬಾರಪ್ಪ ಬಾಗಿಲಿಗಪ್ಪ ತೋರಣವಪ್ಪ, ನೀ ಬರಲೆಂಬ ಕಾರಣವಪ್ಪ. ಬಾಗಿಲಿಗಪ್ಪ ತೋರಣವಪ್ಪ, ನೀ ಬರಲೆಂಬ ಕಾರಣವಪ್ಪ. ಕಂಡರೆ ಕಪ್ಪ ಕಾಣಿಕೆಯಪ್ಪ, ಓ ಗುಡು ಓ ಗಣಪತಿ ಬಪ್ಪ, ಓ ಗುಡು ಓ ಗಣಪತಿ ಬಪ್ಪ, ಓ ಗುಡು ನೀ ಗಣಪತಿ ಬಪ್ಪ. ಕಡುಬಿಗೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಓದೆನಕಪ್ಪ. ಸಾವಿರ ತಪ್ಪ ಮನ್ನಿಸಲಪ್ಪ, ಓ ಗುಡು ಓ ಗಣಪತಿ ಬಪ್ಪ, ಓ ಗುಡು ಓ ಗಣಪತಿ ಬಪ್ಪ. ಹುಣ್ಣಿಮೆ ಕಳೆದು ಮೂರನೇ ದಿವಸ ಕಾಯುವೆ ಬಪ್ಪ, ತಿಂಗಳು ತಿಂಗಳು ಸಂಕಷ್ಟ ಸ್ತುತಿ ಮಾಡುವೆವಪ್ಪ. ಗಣಪನ ನಾಮ ಹೊತ್ತು ಉಣುವೆವು ಒಂದೇ ಹೊತ್ತು, ಬಾರಪ್ಪ ಅಂಗೈದಪ್ಪ ಹೋಳಿಗೆಯಪ್ಪ, ಅಂಗೈದಪ್ಪ ಹೋಳಿಗೆಯಪ್ಪ. ಹೋಳಿಗೆ ಕಪ್ಪ ಹಾಲಿದೆಯಪ್ಪ, ಸಾವಿರ ಕಪ್ಪ ಮನ್ನಿಸಲಪ್ಪ, ಓ ಗುಡು ಓ ಗಣಪತಿ ಬಪ್ಪ, ಓ ಗುಡು ನೀ ಗಣಪತಿ ಬಪ್ಪ. ಕಡುಬಿಗೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಹೋದೆನಕಪ್ಪ. ಸಾವಿರ ತಪ್ಪ ಮನ್ನಿಸಲಪ್ಪ, ಓ ಗುಡು ಓ ಗಣಪತಿ ಬಪ್ಪ, ಓ ಗುಡು ನೀ ಗಣಪತಿ ಬಪ್ಪ. ಮನೆಯ ಮಕ್ಕಳು ಓದಲು ಬರೆಯಲು ಮನಸ್ಸು ಕೊಡಪ್ಪ, ಮನದಲ್ಲಿ ಶಾಂತಿ ಸುಖವು ನೆಲೆಸಲು ಪ್ರೀತಿ ಕೊಡಪ್ಪ. ಧನಮದ ಬೇಡವಪ್ಪ, ಮನಮದ ಮೂಡು ಹಪ್ಪ ನಮ್ಮಪ್ಪ. ಕಡುಬಿಗೆ ತುಪ್ಪ ಹಾಕಿದೆನಪ್ಪ, ಸ್ವೀಕರಿಸಪ್ಪ ಓದೆನಕಪ್ಪ. ಸಾವಿರ ತಪ್ಪ ಮನ್ನಿಸಲಪ್ಪ, ಓ ಗುಡು ಓ ಗಣಪತಿ ಬಪ್ಪ, ಓ ಗುಡು ನೀ ಗಣಪತಿ ಬಪ್ಪ. ಅಜ್ಜಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಡ್ನ. ಯೋನ ಪಾಪಣ ನಮಗೆ ಬಂದಂಗೆ ಹೇಳಿದ್ವಿ. ಇಲ್ಲಜ್ಜಿ ಚೆನ್ನಾಗಿ ಹಾಡಿದ್ರಿ. ಯೋನಪ್ಪ ನಮ್ಮಪ್ಪ ಗಣೇಶನಿಗೆ ನಮ್ಮ ಭಕ್ತಿ ಮುಟ್ಟಿದ್ರೆ ಸಾಕು. ಮುಟ್ತು ಬಿಡು, ಗಣೇಶ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾನೆ. ಕಣಪ್ಪ, ಊರಿಗೆ ಒಳ್ಳೇದಾದ್ರೆ ಸಾಕು. ಈ ನಮ್ಮಪ್ಪ ಗಣೇಶನ ಆಗಮನದಿಂದ ನಮ್ಮೂರಲ್ಲಿ ಎಲ್ಲಾ ರೀತಿಯಿಂದನೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಆಗತ್ ಬಿಡಜ್ಜಿ, ಈ ವರ್ಷ ಊರಿಗೆ ಒಂದೇ ಗಣಪತಿ ಇಟ್ಟಿರೋದ್ರಿಂದ ಗಣೇಶ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ತಾನೆ. ಕಣಪ್ಪ, ಊರಿಗೆ ಒಂದೇ ಗಣೇಶ ಇಟ್ಟಿರೋದ್ರಿಂದ ಎಲ್ಲರ ಮನಸ್ಸಲ್ಲೂ ಒಂದೇ ರೀತಿಯ ಭಕ್ತಿ ಭಾವ ಎಲ್ಲ ತುಂಬಿರ್ತತಿ. ಎಲ್ಲರೂ ಬಂದು ಎಲ್ಲರೂ ಪೂಜೆ ಮಾಡಿ ಎಲ್ಲರೂ ತಮ್ಮ ಬೇಡಿಕೆಗಳನ್ನ ಇಟ್ಟು ಗಣಪತಿ ಮುಂದೆ ಬೇಡಿಕೆ ಅಂತಾರಲ್ವಾ, ಎಲ್ಲರಿಗೂ ಗಣಪತಿ ಒಳ್ಳೇದ್ ಮಾಡ್ಲಿ. ಅವ್ರವ್ರು ಏನೇನು ಬೇಡಿಕೆ ಅಂತಾರಲ್ಲ ಆ ಬೇಡಿಕೆಗಳನ್ನೆಲ್ಲ ಗಣೇಶ ಈಡೇರಿಸ್ಲಿ. ಊರವ್ರಿಗೆಲ್ಲ ಒಳ್ಳೇದಾಗ್ಲಿ. ಜೈ ಗಣೇಶ, ಗಣಪತಿ ಬಪ್ಪ, ಅಪ್ಪ ಗಜಮುಖ ಗಣಪತಿ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡಪ್ಪ. ನಮ್ಮ ಇಡೀ ಊರನ್ನು ಕಾಯ್ದು ಕಾಪಾಡು ತಂದೆ. ಅಪ್ಪ ಗಣೇಶ ಎಲ್ಲರಿಗೂ ಏನೇನು ಕೇಳ್ಕೊತಾರೋ ಬೇಡ್ಕೊಂತಾರೋ ಅವ್ರಿಗೆಲ್ಲದನ್ನು ಅವ್ರವ್ರು ಬೇಡ್ಕೊಂಡಿದ್ದೆಲ್ಲ ಈಡೇರ್ಸಪ್ಪ ತಂದೆ. ಎಲ್ಲರಿಗೂ ಒಳ್ಳೇದ್ ಮಾಡು ಅಪ್ಪ, ಕಾಪಾಡಪ್ಪ ಗಣೇಶ. ಮತ್ತೆ ಗಣೇಶ ಯಾರೆಲ್ಲ ಏನೇನು ಬೇಡ್ಕೊಂತಾರೆ ಅಂತ ಅಂದ್ರೆ, ಯಾರ್ಯಾರು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತಾರಲ್ಲ ಅವ್ರಿಗೆ ಮಾತ್ರ ಆ ಬೇಡಿಕೆಗಳನ್ನ ಈಡೇರ್ಸಪ್ಪ.
ಹಂಗಂತ ಹೇಳಿ ಅವರೆಲ್ಲ ಏನೇನ ಕೆಟ್ಟದೆಲ್ಲ ಆಗ್ಲಿ ಅಂತ ಬೇಡ್ಕೊಂಡ್ರೆ ಆ ತರ ಬೇಡಿಕೆಗಳನ್ನೆಲ್ಲ ಈಡೇರಿಸ್ಬೇಡಪ್ಪ ಗಣೇಶ. ಈ ಹೆಣ್ಮಕ್ಳು ಹಿಂಗೆ ಇಲ್ಲೆಲ್ಲ ಬಂದಿರೋ ಹೆಣ್ಮಕ್ಳೆಲ್ಲ ಅವ್ರ ಮನ್ಸಲ್ಲಿ ಅವಳಿಗೆ ಇವಳಿಗೆ ಅಂತ ಏನಾರ ಬೇಡಿಕೆ ತಾರ್ತಾರಲ್ಲ ಅಂತ ಬೇಡಿಕೆಗಳನ್ನೆಲ್ಲ ಈಡೇರಿಸ್ಬೇಡಪ್ಪ. ಏನಿದ್ರು ಎಲ್ಲರಿಗೂ ಒಳ್ಳೇದಾಗೋ ತರ ಬೇಡಿಕೆಗಳನ್ನ ಬೇಡ್ಕೊಂತಾರಲ್ಲ ಅಂತರಿಗೆ ಮಾತ್ರ ಬೇಡಿಕೆನ ಈಡೇರ್ಸಪ್ಪ ತಂದೆ. ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಗಣೇಶ. ಅಲ್ಲೇ ನೋಡ್ದೇನ್ ಗುಂಡಜ್ಜಿ ನಿನ್ ಮೊಮ್ಮಗನ ಹೆಣ್ಮಕ್ಳು ಇವನೇ ಬೇಡಿಕೆ ಅಂದ್ರು ಈಡೇರಿಸ್ಬಿಡಪ್ಪ ದೇವ್ರೇ ಅಂತ ಕೇಳ್ಕೊಂತಾನೆ. ಏ ಅವನೆಲ್ಲ ಕೇಳ್ಕೊಂಡಿ ಅವ್ನು ಹೇಳಿದ್ದು ಅಪ್ಪ ದೇವ್ರೆ ಏಳು ಮಕ್ಳುಗಳು ಏನಾದ್ರೂ ಬೇಡ್ಕೊಂತಿರ್ತಾರಲ್ಲ ಹಂಗಾಗಿ ಹಿಂಗಾಗಿ ಅವ್ರಿಗಂಗಾಗ್ಲಿ ಇವ್ರಿಗಂಗಾಗ್ಲಿ ಅಂತ ಏನಾರ ಬೇಡ್ಕೊಂಡ್ರೆ ಆ ತರ ಬೇಡಿಕೆಗಳನ್ನೆಲ್ಲ ಈಡೇರಿಸ್ಬೇಡಪ್ಪ. ಎಲ್ಲರಿಗೂ ಒಳ್ಳೇದಾಗೋ ತರ ಬೇಡಿಕೆ ಇಟ್ಕೊಂತಾರಲ್ಲ ಅಂತ ಬೇಡಿಕೆಗಳನ್ನ ಈಡೇರ್ಸಪ್ಪ ಅಂತ ಒಂದು. ಮತ್ತೆ ಹೆಣ್ ಮಕ್ಳಿಗೆ ಆಟ ಅಲ್ವೇ ಮತ್ತೆ ಅಯ್ಯೋ ಅವಳಂಗಂದ್ಲು ನನಗೆ ಇವಳಂಗಂದ್ಲು ಅವಳಂಗಾಗ್ಲಿ ಇವಳಂಗಾಗ್ಲಿ ಅಂತ ಬೇಡ್ಕೆಳೋರು ಇರ್ತಾರಲ್ಲ ಅಂತರಿಗೆ ಹೇಳ್ದೆ ನನ್ನ ಮೊಮ್ಮಗ ಆಟೆ. ಅವನೇನು ತಪ್ಪು ಹೇಳಿದ್ನಿ. ಅದೇನೋ ಸರಿನೇ ಬಿಡು. ಅಂತ ಬೇಡಿಕೆಗಳನ್ನ ಇಡ್ತಾರೆ. ನಾವೇನಂತವೆಲ್ಲ ಬೇಡಿಕೆ ಅಲ್ಲಪ್ಪ. ನಾವೇನ್ ದೇವ್ರಿಗೆ ಎಲ್ಲ ಒಳ್ಳೇದಾಗ್ಲಪ್ಪ, ಊರಿಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಬೇಡಾರ ನಾವು. ನಾವೇನು ಯಾರಿಗೇನು ಕೆಟ್ಟದಾಗ್ಲಿ ಅಂತ ಏನು ಬಯಸಾರಲ್ಲ. ಯಾರೇನು ಯಾರಿಗೇನು ಕೆಟ್ಟದಾಗ್ಲಿ ಅಂತ ಬಯಸಾರ ಯಾರು ಇರಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ ಹಂಗ್ ಬಯಸರು ಇರ್ತಾರೆ ಕೆಲವರು ಅಂತ ಹೇಳಿದ ಆಟೆ ಬಿಡ್ರಿ. ಸರಿ ಬಿಡ್ರಿ, ಈಗ ಯಾಕಂತ ಮಾತೆಲ್ಲ. ಈಗ ದೇವ್ರ ಸನ್ನಿಧಿ ಬಂದಿದೀವಿ. ನಮ್ಮಪ್ಪ ಗಣೇಶನ ಹತ್ರ ಭಕ್ತಿಯಿಂದ ಬೇಡಿಕೆಂದು ಕೈ ಮುಗಿದ್ರೆ ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ. ಇವರೆಲ್ಲ ಮಾತಾಡ್ತಿದ್ರಲ್ಲ ಹೆಣ್ಮಕ್ಳೆಲ್ಲ, ಅದಕ್ಕೆ ಅವರು ಹೇಳಿ ಅಂತ ಸುಮ್ಮನೆ ನಿಂತ್ಕೊಂಡಿದ್ದೆ. ಮಾಡಪ್ಪ ಮಾಡು, ಅರ್ಚನೆ ಮಾಡು. ಸರಿ ಕಣೆ ಜಾತ್. ಓಂ ಗಣಪತಿ ನಮಃ, ಓಂ ಗಜಮುಖ ಗಣಪತಿ ನಮಃ, ಓಂ ಮಹಾಗಣಪತಿ ನಮಃ, ಓಂ ಏಕದಂತಾಯ ನಮಃ, ಓಂ ವಕ್ರತುಂಡಾಯ ನಮಃ, ಓಂ ಗೋರಿಸುತಾಯ ನಮಃ, ಓಂ ಗಜಾನನಾಯ ನಮಃ. ಎಲ್ಲಾರು ಆರ್ತಿ ತಗೊಳ್ರಿ. ಅಪ್ಪ ಗಣೇಶ ಕಾಪಾಡಪ್ಪ. ಅಪ್ಪ ಗಜಮುಖ ಗಣಪತಿ ಎಲ್ರನ್ನೂ ಕಾಪಾಡಪ್ಪ. ಅಪ್ಪ ನನ್ನ ತಂದೆ ಗಣೇಶ ಎಲ್ರನ್ನೂ ಕಾಪಾಡಪ್ಪ. ಅಪ್ಪ ಗಣೇಶ ಎಲ್ಲ ವಿಘ್ನಗಳನ್ನು ದೂರ ಮಾಡಿ, ನಮ್ಮೂರಲ್ಲಿ ಏನೇ ತೊಂದರೆ ಕಷ್ಟಗಳಿದ್ರು ಎಲ್ಲ ದೂರ ಮಾಡಿ ಊರನ್ನ ಉದ್ಧಾರ ಮಾಡು ತಂದೆ. ಅಪ್ಪ ಗಣೇಶ ಎಲ್ಲರನ್ನೂ ಕಾಪಾಡಪ್ಪ. ಈ ವರ್ಷ ಊರಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಊರನ್ನು ಉದ್ಧಾರ ಮಾಡಪ್ಪ ತಂದೆ. ನೀನು ಬರೋದೇ ಎಲ್ಲ ವಿಘ್ನಗಳನ್ನು ದೂರ ಮಾಡಕ್ಕಪ್ಪ. ಏನೇ ಊರಲ್ಲಿ ವಿಘ್ನಗಳು ಬಂದಿದ್ರೆ ಕೆಟ್ಟದಾಗಿದ್ರೆ ಅವುಗಳನ್ನೆಲ್ಲ ದೂರ ಮಾಡಿ ಈ ಹಳ್ಳಿಯಲ್ಲಿ ಯಾವಾಗಲೂ ಒಳ್ಳೆಯದೇ ನೆಲೆಸೋ ಥರ ಊರನ್ನ ಉದ್ಧಾರ ಮಾಡು ತಂದೆ ಗಣೇಶ. ಅರೇ ಗುಂಡು ದಿಕ್ಕಿ ಅಜ್ಜಿ, ನಿಮ್ದಕ್ಕೆ ನೀವು ಗಣೇಶ್ಗೆ ಬೇಡಿಕೆ ಇಟ್ಟಿದ್ದೀರಿ ಬಿಡಿ. ಗಣೇಶ್ಗೆ ತುಂಬಾ ಒಳ್ಳೆಗೆ ಮಾಡ್ತಾನೆ ಬಿಡಿ. ಊರಿಗೆ ಎಲ್ಲ ಒಳ್ಳೇದೇ ಆಗುತ್ತೆ ಬಿಡಿ ಗುಂಡು ದಿಕ್ಕಿ ಅಜ್ಜಿ. ಏನು ಎಲ್ಲರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಅರೇ ಪೂಜಾರಿಂದ ಅಪ್ಪ ಯಾವಾಗ ಗಣೇಶ್ಗೆ ಹಾಡಿಗೆ ಹೇಳ್ತಾರೆ, ಯಾವಾಗ ಗಣೇಶ್ಗೆ ಪ್ರೋಗ್ರಾಮ್ಗೆ ಮಾಡ್ತಾರೆ. ನಮ್ದಕ್ಕೆ ನಾವು ಗಾನಾಗೆ ಹಾಡಬೇಕಾಗಿದೆ. ನಮ್ದಕ್ಕೆ ಹೇಳಿ ಯಾವಾಗ ಈ ಪ್ರೋಗ್ರಾಮ್ಗೆ ಮಾಡ್ತಾರೆ ಅಂತ ಹೇಳಿ. ಅರೆ ಪಾತಿಮಾಂಟಿ, ನಾಳೆ ಮಾಡ್ತಾರೆ. ನಾಳೆಯ ಸಾಯಂಕಾಲ ಗೌಡ್ರು ಮನರಂಜನೆ ಕಾರ್ಯಕ್ರಮನ ಏರ್ಪಡಿಸ್ಬೇಕು ಅಂತ ಹೇಳಿದ್ದಾರೆ. ನಾಳೆ ಸಾಯಂಕಾಲ ಊರರೆಲ್ಲ ಸೇರ್ತಾರೆ. ನಿಮ್ದಕ್ಕೆ ಗಾನಾಗಿ ಏನೇನು ಆಡ್ತಿರೋ ಎಲ್ಲ ಬಿಡಿ. ಅರೇ ಹೌದು ಜೈಯಂದು ಅಕ್ಕ, ನಮ್ದಕ್ಕೆ ಗಾನಾಗೆ ಹಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ದಕ್ಕೆ ಗಾನಾಗೆ ಹಾಡ್ತಾ ಇದ್ರೆ ಎಲ್ರದು ಹಾಗೆ ಮಲ್ಕೊಂಡ್ಬಿಡ್ತಾರೆ. ಅಷ್ಟು ಗಾನಾಗೆ ನಾವು ಹಾಡ್ತೀವಿ. ಅದೇನು ಸರಿನೇ ಬಿಡು, ನೀನೇನಾರ ಹಾಡು ಹೇಳ್ಬಿಟ್ರೆ ಎಲ್ರು ಮಾಲ್ಕೊಳ್ಳೋದೆ. ಅರೇ ಹೌದು ಜೈಂದು ಅಕ್ಕ, ನಮ್ಮ ಗಾನಾಗೆ ಹೇಗೆ ಇರುತ್ತೆ ಅಂದ್ರೆ ನಮ್ಮ ಗಾನಾಗೆ ಲಾಲಿ ಲಾಲಿ ಹಾಡಿಗೆ ಹಾಡ್ದಂಗೆ ಇರುತ್ತೆ. ಅದ್ಯೋನ್ ಲಾಲಿ ಹಾಡೋ ಯೋನು ನಾಳೆ ನೋಡಿದ್ರೆ ಗೊತ್ತಾಕತಿ, ಲಾಲಿ ಹಾಡೋ ಇಲ್ಲ ಜಾಲಿ ಹಾಡೋ ಅಂತ. ಅಲ್ಲಿ ಲೋಕಿ ಕೊಡ್ತದ ನೋಡೋ, ಅಲ್ಲಿ ಕುತ್ಕೊಂಡ ನೋಡು. ಎಲ್ಲರೂ ಹೋಗಿ ಹೆಣ್ಮಕ್ಳೆಲ್ಲ ಪ್ರಸಾದ ಇಸ್ಕೊಳ್ರಿ. ಸರಿ ಕಣಪ್ಪ, ಎಲ್ರು ಪ್ರಸಾದನ ಇಸ್ಕೊಂತೀವಿ. ಅರೇ ಪ್ರಸಾದ್ಗೆ ಕೊಡ್ತಾರೆ, ನಡ್ರಿ ನಡ್ರಿ ಎಲ್ಲಾರು ಜಲ್ದಿಗೆ ನಡ್ರಿ, ಪ್ರಸಾದ್ಗೆ ಕೊಡ್ತಾರೆ. ಏ ಪಾಟಿ, ಅದು ಪ್ರಸಾದ್ಗೆ ಕೊಡ್ತಾರೆ ಅಲ್ಲ ಕಣೆ, ಪ್ರಸಾದ ಕೊಡ್ತಾರೆ. ಅರೇ ಬರ್ರಿಂದು ಅಕ್ಕ, ಯಾವ್ದಿಗೆ ಒಂದು ಬನ್ನಿ ಬನ್ನಿ. ಎಲ್ಲರೂ ಪ್ರಸಾದ ತಗ ನಡಿ.
ರೇ ಮಂಜುದಿ ಬೆಟ್ಟ ನೋಡು, ಪ್ರಸಾದ್ಗೆ ಎಷ್ಟು ಅರ್ಜೆಂಟ್ಗೆ ಮಾಡ್ತಾ ಇದ್ದಾರೆ. ಅವಾಗೆ ಪ್ರಸಾದ್ಗೆ ತಿಂಡಿಗೆ ಬಿಟ್ಟು ಈಗ ಮತ್ತೆ ಪ್ರಸಾದ್ಗೆ ಅರ್ಜೆಂಟ್ಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಸಾದ್ಗೆ ಎಷ್ಟು ರುಚಿಗೆ ಇದೆಯೇ. ನೋಡಿರಲ್ಲ ಗೆಳೆಯರೆ, ನಾವು ನಮ್ಮೂರಿನ ಹೆಣ್ಮಕ್ಳೆಲ್ಲ ಬಂದು ಗಣೇಶಿಗೆ ಅರ್ಚನೆ ಮಾಡಿ ಪೂಜೆ ಮಾಡಿಸಿದ್ವಿ. ನೀವು ಹಿಂಗೆ ಗಣೇಶಿಗೆ ಹೋಗಿ, ನಿಮ್ಮೂರಲ್ಲಿ ಗಣೇಶನ ಕೂರ್ಸಿರ್ತಾರಲ್ವಾ, ನೀವು ಹಿಂಗೆ ಹೋಗಿ ಗಣೇಶಿಗೆ ಪೂಜೆ ಮಾಡಿಸ್ಕೊಂಡು ಬರ್ತೀರಾ? ಹಂಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.